ಶ್ರೀ ಸುಕೇಶ್ ಕೋಣಂದೂರು ಉದ್ಯಮಿ ಮತ್ತು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸುಕೇಶ್ ಕೋಣಂದೂರು ಕಡು ಕಷ್ಟ ಜೀವನ ಎದುರಿಸಿದ ಇವರಿಗೆ 8ನೇ ತರಗತಿಗೆ ಕೆಲಸ ಮಾಡುವ ಅನಿವಾರ್ಯತೆ ಎದುರಾಯಿತು. ಬದುಕು ಕಟ್ಟಿಕೊಳ್ಳಲು ಹಗಲಿರುಳು ಶ್ರಮ ಹಾಕಿದ್ರು. ಮನದಲ್ಲಿ ಸಾಧಿಸುವ ಛಲ ಅಚಲವಾಗಿತ್ತು. ಉದ್ಯಮ ಆರಂಭಕ್ಕೆ ಮನಸ್ಸು ಮಾಡಿ ಮೂಲಿಕಾ ಹರ್ಬಲ್ ಕಾನ್ಸೆಪ್ಟ್ ಉದ್ಯಮ ಆರಂಭಿಸಿದ್ರು. ನೇರವಾಗಿ 15 ಸಿಬ್ಬಂದಿಯಿಂದ ಕಾರ್ಯನಿರ್ವಹಣೆ ಮಾಡುತ್ತಿದ್ರು. ಪರೋಕ್ಷವಾಗಿ 100 ಜನರ ತಂಡವಿದೆ. ಗುಣಮಟ್ಟದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ. ಟೀಕೆ ಟಿಪ್ಪಣಿಗಳಿಗೆ ಎಂದಿಗೂ ತಲೆ ಕೆಡಿಸಿಕೊಳ್ಳದ ಇವರು 2,000 ಜನಕ್ಕೆ ಉದ್ಯೋಗ ಕಲ್ಪಿಸುವ ಉದ್ಯಮದ ಕನಸು ಕಂಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಸರ್, ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಸಮಾಜದಲ್ಲಿ ಜವಾಬ್ದಾರಿಯನ್ನ ಹೆಚ್ಚು ಮಾಡುತ್ತಂತೆ. ಜಿ ಕನ್ನಡ ನ್ಯೂಸ್ನ ಯುವರತ್ನ ಪ್ರಶಸ್ತಿ ಮೂಲಕ ನಿಮ್ಮ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ? ಸರ್, ಇವತ್ತು ಜಿ ಕನ್ನಡ ವಾಹಿನಿಯವರು ನನಗೆ ಯುವರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರಶಸ್ತಿ ತಗೊಂಡು ತುಂಬ ಹೆಮ್ಮೆ ಅನ್ನಿಸ್ತಿದೆ. ಹಾಗಾಗಿ ನನ್ನ ಜವಾಬ್ದಾರಿಗಳು, ನನ್ನ ಇಂಡಸ್ಟ್ರಿ ಇದೆ ಆ ಥರ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಇನ್ನು ಕೆಲಸ ಮಾಡೋದೇ ಸಾಧನೆ ಮಾಡಿಲ್ಲ, ನಾವು ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನೂ ಜವಾಬ್ದಾರಿಗಳನ್ನು ಜಾಸ್ತಿ ಇದೆ, ಸಾಧನೆ ಮಾಡಬೇಕು ಅಂತಿದ್ದೀವಿ ಅಷ್ಟೇ. ಸರ್, ಈ ಅವಾರ್ಡ್ನ ಯಾರಿಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ. ಸಮಾಜ ಸೇವಕರಿಗೆ ಕನಸುಗಳು ಸಿಕ್ಕಾಪಟ್ಟೆ ಇರುತ್ತಂತೆ, ಹಾಗೇನೆ ನಿಮ್ಮ ಮುಂದಿನ ಕನಸುಗಳು, ಆಲೋಚನೆಗಳ ಬಗ್ಗೆ ಹೇಳೋದು? ನನ್ನ ಕನಸು ಅಂದರೆ ನಾನು ದೊಡ್ಡ ಇಂಡಸ್ಟ್ರಿ ಮಾಡಬೇಕು ಅನ್ನೋದೇ. ಆಲ್ಮೋಸ್ಟ್ ನಾನು ಮಾಡ್ತಾ ಇದ್ದೀನಿ. ಅದರದ್ದೇ ನನ್ನ ದೊಡ್ಡ ಕನಸಿದೆ. ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು.